ಸಮಯ ಅನ್ನೋದು ಯಾವಾಗ ಯಾರನ್ನ ಹೇಗೆ ಮೆರೆಸತ್ತೆ, ಯಾವಾಗ ಯಾರನ್ನ ಹೇಗೆ ಬೀಳ್ಸತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ನಮ್ಮ ಸಮಯ ಚೆನ್ನಾಗಿದೆ ಅಂತ ನಾವು ಬೇಕಾಬಿಟ್ಟಿಯಾಗಿ ಇನ್ನೊಬ್ಬರ ಜೊತೆ ನಡ್ಕೊಂಡ್ರೆ ಆ ಸಮಯ ಮುಂದೊಂದು ದಿನ ನಮಗೆ ಉಲ್ಟಾ ಹೊಡೆಯುತ್ತೆ ಅನ್ನೋದನ್ನ ಯಾವತ್ತಿಗೂ ಕೂಡ ಮರಿಬಾರ್ದು. ಈ ಮಾತು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಸೂಟ್ ಆಗತ್ತೆ. ಸ್ನೇಹಿತರೆ, ಕೆಲವು ವಾರಗಳ ಹಿಂದೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಜೊತೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನ ರೀಕಾಲ್ ಮಾಡ್ಕೊಳ್ಳಿ. ತಾನು ಮಾಡಿದ ತಪ್ಪನ್ನ ರಕ್ಷಿತಾ ಶೆಟ್ಟಿ ಮೇಲೆ ಹಾಕ್ತಾರೆ ಅಶ್ವಿನಿ ಗೌಡ. ಹಾಗೇನೆ ಜಾಹ್ನವಿ ಅವರು ಗೆಜ್ಜೆ ವಿಚಾರದಲ್ಲಿ ರಕ್ಷಿತಾ ಅವರಿಗೆ ಯಾವ ರೀತಿ ಅವಮಾನ ಮಾಡಿದ್ರು, ಅದರಿಂದ ಅವಮಾನಕ್ಕೆ ಒಳಗಾದಂತಹ ರಕ್ಷಿತಾ ಯಾವ ರೀತಿ ಕಣ್ಣೀರ್ ಹಾಕಿದ್ರು ಎಲ್ಲವೂ ಕೂಡ ವೀಕ್ಷಕರಿಗೆ ನೆನಪಿದೆ. ಸುಮ್ಮನೆ ರಕ್ಷಿತಾ ಮೇಲೆ ಸುಳ್ಳು ಸುಳ್ಳು ಅಪವಾದಗಳನ್ನ ಹಾಕಿ ಕಿಚ್ಚ ಸುದೀಪ್ ಅವರಿಂದಲೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ರಕ್ಷಿತಾ ವಿಚಾರದಲ್ಲಿ ಅಶ್ವಿನಿ ಗೌಡ ಹಾಗೆಯೇ ಜಾಹ್ನವಿ ಯಾವತ್ತಿಗೂ ಕೂಡ ತಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವಂತಹ ಕೆಲಸ ಮಾಡಿಲ್ಲ. ಇದೀಗ ಅವರಿಗೆ ಸಮಯವೇ ಸರಿಯಾದಂತಹ ಪಾಠವನ್ನ ಕಲಿಸಿದೆ. ಅವತ್ತು ರಕ್ಷಿತಾ ಅವರನ್ನ ಅಶ್ವಿನಿ ಗೌಡ ಎಸ್ ಕ್ಯಾಟಗರಿ, ಇಡಿಯಟ್, ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ಅನ್ನೋ ರೀತಿಯಲ್ಲಿ ನಿಂದಿಸಿದ್ರು. ಆದ್ರೆ ಇವತ್ತು ಅದೇ ಅಶ್ವಿನಿ ಗೌಡ ಅವರಿಗೆ ಸಹಾಯ ಮಾಡೋದಕ್ಕೆ ರಕ್ಷಿತಾ ಶೆಟ್ಟಿಯೇ ಬೇಕಾಯಿತು. ಇವತ್ತು ರಕ್ಷಿತಾ ಶೆಟ್ಟಿ ಯಾವ ರೀತಿ ಅಶ್ವಿನಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ರಕ್ಷಿತಾ ಅವರನ್ನ ನಿಂದಿಸ್ತಾ ಇದ್ದಂತ ಅಶ್ವಿನಿ ಗೌಡ ಅವರಿಗೆ ಇದೀಗ ಸಮಯವೇ ಪಾಠವನ್ನ ಕಲಿಸ್ತಾ ಇದೆ. ನಿನ್ನೆ ಗಿಲ್ಲಿ ಹಾಗೂ ಅಶ್ವಿನಿ ಮಧ್ಯೆ ಟಾಸ್ಕ್ನ ಸಂದರ್ಭದಲ್ಲಿ ಏನೇನಾಯ್ತು ಅನ್ನೋದನ್ನ ನೀವೆಲ್ಲ ನೋಡಿದ್ದೀರಾ. ಗಿಲ್ಲಿ ಹಾಗೂ ಅಶ್ವಿನಿ ಮಧ್ಯೆ ನಡೆದಂತ ಆ ಟಾಸ್ಕ್ನಲ್ಲಿ ಗಿಲ್ಲಿ ಅವರು ಅಶ್ವಿನಿ ಮೇಲೆ ಯಾವ ರೀತಿ ಮಾತಿನ ಯುದ್ಧ ಮಾಡಿದ್ರು ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ಈ ಒಂದು ಟಾಸ್ಕ್ ಆದ ಬಳಿಕ ಅಶ್ವಿನಿ ಅವರು ಕಣ್ಣೀರ್ ಹಾಕ್ತಾರೆ. ಈ ಸಂದರ್ಭದಲ್ಲಿ ಜಾಹ್ನವಿ ಅವರು ಅಶ್ವಿನಿ ಅವರಿಗೆ ಸಮಾಧಾನ ಮಾಡ್ತಾರೆ. ಇತ್ತ ಗಿಲ್ಲಿಗೂ ರಕ್ಷಿತಾ ಅವರು ಬುದ್ಧಿ ಮಾತನ್ನ ಹೇಳ್ತಾರೆ. ಗಿಲ್ಲಿ ಜೊತೆ ಮಾತಾಡ್ತಾ ರಕ್ಷಿತಾ ಈ ರೀತಿ ಕೇಳ್ತಾರೆ, ನೀನ್ ಹೋಗಿ ಅಶ್ವಿನಿ ಮ್ಯಾಮ್ ಜೊತೆ ಕ್ಷಮೆಯನ್ನ ಕೇಳಿದ್ಯಾ ಅಂತ. ಯಾಕೆ ಕೇಳಬೇಕು ಅಂತ ಅಚ್ಚರಿಯಿಂದ ಗಿಲ್ಲಿ ಹೇಳ್ತಾರೆ. ಆಗ ಅಶ್ವಿನಿ ಮ್ಯಾಮ್, ತುಂಬಾ ಬೇಜಾರಾಗಿರ್ಬೋದು ಅವರಿಗೆ, ಇದು ಟಾಸ್ಕೇ ಇರ್ಬೋದು, ನೀವು ಕ್ಷಮೆ ಕೇಳಿದ್ರೆ ಚೆನ್ನಾಗಿರತ್ತೆ ಅಂತ ರಕ್ಷಿತಾ ಗಿಲ್ಲಿಗೆ ಬುದ್ಧಿ ಮಾತನ್ನ ಹೇಳ್ತಾರೆ. ಆವಾಗ ಗಿಲ್ಲಿ, ಅದು ಟಾಸ್ಕ್ ಅನ್ನ ಟಾಸ್ಕ್ ಆಗೇ ತೆಗೆದುಕೊಳ್ಬೇಕು, ಅದರಲ್ಲಿ ಕ್ಷಮೆ ಕೇಳುವಂತಹ ಮಾತು ಬರೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಸೂರಜ್ ಕೂಡ ಗಿಲ್ಲಿ ಹೇಳಿದ್ದು ಸರಿ, ಅದು ಟಾಸ್ಕ್ ಅನ್ನೋ ಮಾತನ್ನ ಹೇಳ್ತಾರೆ. ರಿಷಾ ಗೌಡ ಕೂಡ ಇದೇ ಮಾತನ್ನ ಹೇಳ್ತಾರೆ. ಆವಾಗ ಮಾಳು ಅವರು ಕೂಡ ನಿನ್ಗೆ ಯಾಕೆ ಬೇಕಪ್ಪಿ ಇದೆಲ್ಲ, ಸುಮ್ಮನಿರು, ಅದು ಟಾಸ್ಕ್ ಅಂತ ರಕ್ಷಿತಾ ಬಾಯಿ ಮುಚ್ಚಿಸ್ತಾರೆ. ಆದ್ರೆ ರಕ್ಷಿತಾ ತಮ್ಮ ವಾದವನ್ನ ಮುಂದುವರಿಸ್ತಾರೆ. ಟಾಸ್ಕೇ ಇರಬಹುದು, ಆದ್ರೆ ನೀವು ಬಳಸಿದಂತಹ ಒಂದಷ್ಟು ಪದಗಳಿಂದ ಅವರಿಗೆ ಬೇಜಾರಾಗಿರ್ಬೋದು, ಅವರು ದೊಡ್ಡವರಲ್ವಾ, ನೀವು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳುವುದು ಮಾನವೀಯತೆ, ಅದರಿಂದ ಏನೂ ಕೂಡ ಆಗೋದಿಲ್ಲ, ನೀವೇ ಎತ್ತರಕ್ಕೆ ಹೋಗ್ತೀರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಕೊನೆಗೆ ರಕ್ಷಿತಾ ಹೇಳಿ ಜೊತೆಗೆ ಜಾಹ್ನವಿ ಕೂಡ ಅದೇ ಮಾತನ್ನ ಹೇಳಿದ ಬಳಿಕ ಗಿಲ್ಲಿ ಅವರು ಹೋಗಿ ಅಶ್ವಿನಿ ಅವರ ಬಳಿ ಕ್ಷಮೆಯನ್ನ ಯಾಚಿಸ್ತಾರೆ. ನೀವೇ ಯೋಚಿಸಿ, ರಕ್ಷಿತಾ ಅವರಿಗೆ ಅಶ್ವಿನಿ ಗೌಡ ಯಾವ ರೀತಿ ಅವಮಾನವನ್ನ ಮಾಡಿದ್ರು ಅಂತ. ಅಲ್ಲಿ ಟಾಸ್ಕ್ನ ಸಂದರ್ಭದಲ್ಲಿ ತಮ್ಮ ಪರವಾಗಿ ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೆ ಅಶ್ವಿನಿ ಅವರು ರಕ್ಷಿತಾ ಅವರನ್ನ ಕೇಳ್ತಾರೆ, ಹಾಗೆ ಜಾಹ್ನವಿ ಅವರನ್ನ ಕೇಳ್ತಾರೆ. ರಕ್ಷಿತಾ, ತನಗೆ ಇವರು ಇಷ್ಟೆಲ್ಲ ನೋವು ಕೊಟ್ಟಿದ್ದಾರೆ, ನಾನು ಯಾಕೆ ಹೋಗ್ಬೇಕು ಅಂತ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಅಶ್ವಿನಿ ಅವರ ಬೆಂಬಲಕ್ಕೆ ಹೋಗ್ತಾರೆ. ಇದೇ ಮಾತನ್ನ ಇಟ್ಕೊಂಡು ಹೀಯಾಳಿಸ್ತಾರೆ ಕಾವ್ಯ ಕೂಡ, ಇವಾಗ ನಿಮ್ಗೆ ರಕ್ಷಿತಾ ಬೇಕಾಗಿತ್ತಾ ಅಂತ. ರಕ್ಷಿತಾ ತನಗೆ ಅಶ್ವಿನಿ ಗೌಡ ಏನೇ ನೋವು ಕೊಟ್ಟರು ಕೂಡ ಅದೆಲ್ಲವನ್ನ ಮರೆತು ಅವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾರೆ. ಅಶ್ವಿನಿ ಮ್ಯಾಮ್ ಒಳ್ಳೆಯವರು, ಅವರ ಮನಸ್ಸು ಮಗುವಿನ ಥರ, ಅವರಿಗೆ ಬೇಗ ಬೇಜಾರಾಗತ್ತೆ, ಎಮೋಷ್ನಲ್ ಆಗ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ನಿಜಕ್ಕೂ ಆ ಚಿಕ್ಕ ಹುಡುಗಿರಿಗೆ ಇರುವಂತಹ ಮೆಚ್ಯೂರಿಟಿ ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪನಾದ್ರೂ ಇರ್ತಾ ಇದ್ರೆ ಇವತ್ತವರು ಎಲ್ಲೋ ಇರ್ತಾ ಇದ್ರು. ಪದೇ ಪದೇ ನಾನು ಆಕೆಗೆ ಅವಮಾನ ಮಾಡಿದ್ದೀನಿ, ಸುಳ್ಳು ಸುಳ್ಳು ಆರೋಪ ಮಾಡಿದ್ದೀನಿ, ಆಕೆಯ ತೇಜೋವಧೆ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿದ್ದೀನಿ ಅನ್ನೋ
ಸಣ್ಣದೊಂದು ಅರಿವಿರ್ತಾ ಇದ್ರೆ ಅಶ್ವಿನಿ ಗೌಡ ಈ ರೀತಿಯಾದಂಥ ವರ್ತನೆಯನ್ನ ಮಾಡ್ತಾ ಇರಲಿಲ್ಲ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಂದ ಈ ರೀತಿಯಾದಂತಹ ತೆಗಳಿಕೆಯನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಅಶ್ವಿನಿ ಗೌಡ ಅವರಿಗೆ ಜನ ಯಾವ ರೀತಿ ಬೈಗುಳಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಪ್ರಮುಖ ಕಾರಣ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರನ್ನ ನಡೆಸ್ಕೊಂಡಂತಹ ರೀತಿಗೆ. ತನಗೆ ಇಷ್ಟೆಲ್ಲ ಅವಮಾನ ಆಗಿದೆ. ಕಿಚ್ಚ ಸುದೀಪ್ ಅವರು ಕೂಡ ಸಾಕಷ್ಟು ಬಾರಿ ನನ್ನ ಪರವಾಗಿ ನಿಂತಿಲ್ಲ. ಅಶ್ವಿನಿ ಗೌಡ ಅವರಿಗೆ ಸಮಾಧಾನ ಮಾಡುವ ರೀತಿನೇ ಬೇರೆ, ತನಗೆ ಸಪೋರ್ಟ್ ಮಾಡುವಂಥ ರೀತಿನೇ ಬೇರೆ. ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ರಕ್ಷಿತಾ ಯಾವತ್ತಿಗೂ ಕೂಡ ಅಶ್ವಿನಿ ಗೌಡ ಅವರಿಗೆ ಬೆಂಬಲವನ್ನೇ ವ್ಯಕ್ತಪಡಿಸಿದ್ದಾರೆ ಹೊರತು ಯಾವತ್ತಿಗೂ ಕೂಡ ಅವರಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡಿಲ್ಲ ಅಥವಾ ಅವರ ಬಗ್ಗೆ ಇನ್ನೊಬ್ಬರ ಜೊತೆ ಕೂಡ ಮಾತನಾಡಿಲ್ಲ. ಇದು ಆಕೆಯಲ್ಲಿರುವಂತಹ ಮೆಚೂರಿಟಿ, ಜೊತೆಗೆ ಆಕೆಯ ಒಳ್ಳೆಯತನ ಎಂಥದ್ದು ಅನ್ನೋದನ್ನ ತೋರಿಸುತ್ತೆ. ರಕ್ಷಿತಾ ಅವರ ಮಾತುಗಳಿಗೆ ಮೊನ್ನೆ ಅಶ್ವಿನಿ ಗೌಡ ಮೆಚ್ಚುಗೆಯನ್ನೇನೋ ವ್ಯಕ್ತಪಡಿಸಿದ್ದಾರೆ. ಆದರೆ ಆ ಮೆಚ್ಚುಗೆಯನ್ನ ನಂಬಬೇಕಾ ನಂಬಬಾರ್ದಾ ಅನ್ನೋ ಗೊಂದಲದಲ್ಲಿದ್ದಾರೆ ವೀಕ್ಷಕರು. ಯಾಕಂದ್ರೆ ಅವರು ಯಾವಾಗ ಯಾವ ಸ್ಟ್ರಾಟಜಿ ಮಾಡಿಕೊಂಡು ಈ ರೀತಿ ವರ್ತಿಸಿದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಉತ್ತಮ ಕೊಡುವಾಗಲೂ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಇಬ್ಬರೂ ಕೂಡ ರಕ್ಷಿತಾ ಅವರಿಗೆ ಉತ್ತಮವನ್ನೇ ಕೊಟ್ಟಿದ್ದಾರೆ. ಆದರೆ ಮನೆಯ ಉಳಿದ ಸದಸ್ಯರು ಮಾತ್ರ ರಕ್ಷಿತಾ ಅವರ ಕೆಲಸ ಇರ್ಬೋದು, ಟಾಸ್ಕ್ಗಳಲ್ಲಿ ಅವರು ಆಡಿದಂಥ ರೀತಿ ಇರ್ಬೋದು, ಅದ್ಯಾವುದನ್ನು ಕೂಡ ಪರಿಗಣಿಸದೇ ಇರೋದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಈ ವಾರ ಉತ್ತಮ ಪಡೆಯೋದಕ್ಕೆ ಎಲ್ಲ ರೀತಿಯಾದಂತಹ ಅರ್ಹತೆಯನ್ನ ರಕ್ಷಿತಾ ಹೊಂದಿದ್ರು. ಆದರೂ ಕೂಡ ಮನೆಯಲ್ಲಿರುವಂತಹ ಉಳಿದ ಸ್ಪರ್ಧಿಗಳು, ಅವರ ಆಪ್ತರು ಅಂತಲೇ ಗುರುತಿಸಿಕೊಂಡಂತಹ ಒಂದಷ್ಟು ಮಂದಿ ಅವರಿಗೆ ಉತ್ತಮ ಕೊಡಬೇಕು ಅನ್ನೋ ಯೋಚನೆಯನ್ನು ಕೂಡ ಮಾಡಿಲ್ಲ ಅನ್ನೋ ಅಭಿಪ್ರಾಯಗಳು ವೀಕ್ಷಕ ವಲಯದಿಂದ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಸಮಯ ಅನ್ನೋದು ಹೇಗೆ ಆಟ ಆಡ್ಸತ್ತೆ ಅನ್ನೋದಕ್ಕೆ ಸದ್ಯಕ್ಕೆ ಸಮಯ ಅನ್ನೋದು ಯಾವಾಗ ಯಾರನ್ನ ಯಾವ ರೀತಿ ಆಟ ಆಡ್ಸತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಕ್ಷಿತಾ ಹಾಗೆ ಅಶ್ವಿನಿ ಗೌಡ. ಕೊನೆಗೂ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ರಕ್ಷಿತಾ ಅವರೇ ಬರಬೇಕಾಯಿತು. ರಕ್ಷಿತಾ ಅವರ ಆ ಒಂದು ಒಳ್ಳೆಯತನ ಅಶ್ವಿನಿ ಗೌಡ ಅವರಿಗೆ ಇನ್ನಾದರೂ ಅರ್ಥ ಆಗಲಿ ಅನ್ನೋದು ರಕ್ಷಿತಾ ಅವರ ಅಭಿಮಾನಿಗಳ ಒಂದು ಮನವಿ. ನೋಡೋಣ ಇದೇ ರೀತಿ ರಕ್ಷಿತಾ ಜೊತೆ ತಮ್ಮ ಸ್ನೇಹವನ್ನ ಅಶ್ವಿನಿ ಗೌಡ ಕಂಟಿನ್ಯೂ ಮಾಡ್ತಾರಾ ಅಥವಾ ಇದು ಫೇಕ್ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.